SSTVಯಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಸಂಪರ್ಕಿಸಿ. ಡೆವಿಲ್ ಹೇಗಾಯ್ತು ಸರ್? ಡೆವಿಲ್ ಹಾಕಿದ್ರೆ ಡೆವಿಲ್ ಚೆನ್ನಾಗಿತ್ತು ಸರ್. ಡೆವಿಲ್ ಪರವಾಗಿಲ್ಲ, ಚೆನ್ನಾಗಿತ್ತು ಅದು. ಫಸ್ಟು 3-4 ಡೇಸ್ ಚೆನ್ನಾಗಿ ಬಂತು, ಫುಲ್ ಆಗಿತ್ತು ಕಲೆಕ್ಷನ್ನು. ಮಂಡೆಯಿಂದನೂ ಒಂದು ರೇಂಜಿಗಿತ್ತು ಅದು ಕಲೆಕ್ಷನ್, ಚೆನ್ನಾಗಿ ಬಂತು ಅದನ್ನು ಓಕೆ, ಏನು ತೊಂದರೆ ಇಲ್ಲ. ಮಾರ್ಕ್ 45 ಒಂದು ಸ್ವಲ್ಪ ಇದಾಗುತ್ತೆ, ಯಾಕಂದರೆ ಜನರು ಡಿಸೆಂಬರಲ್ಲಿ ಸಾಕಷ್ಟು ಸಿನಿಮಾಗಳು ರಿಲೀಸ್ ಆಗ್ತಾನೆ. ಹೌದು. ಬಟ್ ಜನರೇ ಬರೋಕ್ಕೆ ಏನಾರು ಹಿಂದೇಟ್ ಆಗ್ತಾ ಇದ್ರೆ ಏನು ಅಂತ, ಸಿನಿಮಾ ಬ್ಯಾಕ್ ಟು ಬ್ಯಾಕ್ ಸಿನಿಮಾ ಬಂದಿದ್ದ ಅಂದರೆ ಒಂದೇ ದಿನ 2 ಸಿನಿಮಾ ರಿಲೀಸ್ ಮಾಡಿದ್ರು. ಒಂದು ಮಲ್ಟಿ ಸ್ಟಾರ್ ಸಿನಿಮಾ ಮತ್ತು ಸುದೀಪ್ ಸರ್ದು ಚೆನ್ನಾಗಿರುತ್ತೆ, ಅದು ಮ್ಯಾಕ್ಸ್ ಎಲ್ಲ ಚೆನ್ನಾಗಿ ಹೋಗಿತ್ತು. ಅದರಿಂದ 2 ಸಿನಿಮಾಗೂ ಡಿವೈಡ್ ಆಗೋದ್ರಿ ಜನ. ಸ್ವಲ್ಪ ಈಗ ಚಳಿ ಬೇರೆ ಜಾಸ್ತಿ ಇತ್ತು, ವೆದರ್ ಬೇರೆ, ಸ್ವಲ್ಪ ಕಲೆಕ್ಷನ್ ಡ್ರಾಪ್ ಆಯಿತು. ಆಮೇಲೆ ಕ್ರಿಸ್ಮಸ್ ಹಾಲಿಡೇಸ್ ಇತ್ತು, ಜನ ಎಲ್ಲ ಹೊರಗಡೆ ಹೋಗಿರ್ತಾರೆ, ಕಂಟಿನ್ಯೂ ರಜಾ ಇರೋದ್ರಿಂದ ಹೊರಗಡೆ ಹೋಗಿರ್ತಾರೆ, ಸ್ವಲ್ಪ ಡ್ರಾಪ್ ಆಯಿತು ಕಲೆಕ್ಷನ್ಗಳು. ಈಗ 3 ಸಿನಿಮಾ ಅಂದ್ಕೊಂಡಿರ್ತಾರೆ, 3 ಸೂಪರ್ ಸ್ಟಾರ್ ಸಿನಿಮಾಗಳು ಬಂದಿರೋದು ಈ ಡಿಸೆಂಬರಲ್ಲಿ ನಮ್ಮ ಕನ್ನಡದಲ್ಲಿ. ಆ 3 ಸಿನಿಮಾದಲ್ಲಿ ಇದು ಹೊಡೆಯುತ್ತೆ, ಇಂಡಸ್ಟ್ರಿ ಒಂದು ನೆಕ್ಸ್ಟ್ ಲೆವೆಲ್ ತಗೊಂಡು ಹೋಗುತ್ತೆ ಅಂತ ಅಂದ್ಕೊಂಡಿರ್ತೀರಾ. ಬಟ್ ಅದು 3 ಸಿನಿಮಾದಲ್ಲಿ ನಿಮಗೊಂದು ಸ್ವಲ್ಪ ತೃಪ್ತಿ ಕೊಟ್ಟಂಥ ಸಿನಿಮಾ ಅಂದರೆ ಯಾವುದು? ಇವು 3ರಲ್ಲಿ ಮಾರ್ಕ್, ಡೆವಿಲ್, 45 ಇವು 3 ಹೋಲಿಸಿದ್ರೆ ಇದು ಸ್ವಲ್ಪ ಕಷ್ಟ ಆಗ್ತದೆ ಹೇಳೋಕ್ಕೆ. ಅಂದರೆ 3 ಈಕ್ವಲ್ ಕಲೆಕ್ಷನ್ನೇ ಬಂದಿದೆ. ಬಟ್ ಒಂದಕ್ಕಿಂತ ಒಂದು ಕಲೆಕ್ಷನ್ ಡ್ರಾಪ್ ಇದೆ, ಡಿಫ್ರೆನ್ಸ್ ಇದೆ. ಡೆವಿಲ್ ಸ್ವಲ್ಪ ಚೆನ್ನಾಗಿ ಬಂತು, ಅದಕ್ಕಿಂತ ಮಾರ್ಕ್ ಓಕೆ, ಅದಕ್ಕಿಂತ ಇದು 45 ಓಕೆ. ಆ ಥರ ಇವಾಗ ತಮಿಳ್ ಜನ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇತ್ತು, ಆ ಥರ ಬರಲಿಲ್ಲ ಜನ. ಇವಾಗ ತಮಿಳ್ ಸಿನಿಮಾ ಆಗ್ತಿದ್ರೆ ಜನನಾಯಕರು, ಅದಕ್ಕೆ ಹೇಗಿದೆ ರೆಸ್ಪಾನ್ಸ್? ಯಾಕಂದರೆ ಬುಕ್ ಮೈ ಶೋ ಅಲ್ಲೆಲ್ಲ ತಮಿಳ್ನಾಡಲ್ಲೇ ಇನ್ನೂ ಬಿಟ್ಟಿಲ್ಲ, ಬಟ್ ಕರ್ನಾಟಕದಲ್ಲೆಲ್ಲ ಬಿಟ್ಟಿದ್ದಾರೆ. ಹೇಗಿದೆ? ಬೆಳಗ್ಗೆ ಅರ್ಲಿ ಮಾರ್ನಿಂಗ್ 6:30 ಶೋ ಕೊಟ್ಟಿದ್ದೀವಿ, ಫ್ಯಾನ್ ಶೋ. ಆಲ್ಮೋಸ್ಟ್ 70% ಆಗಿದೆ, ಬೇರೆ ಕಡೆ ಎಲ್ಲ ಫುಲ್ ಆಗಿದೆ. ನಾವು ಸ್ವಲ್ಪ ಲೇಟಾಗಿ ಓಪನ್ ಮಾಡಿದ್ವಿ ಬುಕ್ ಮೈ ಶೋ, ಅದು 70 ಆಗುತ್ತೆ. ಇನ್ನು 2 ಡೇಸ್ 3 ಡೇಸ್ ಇದೆಯಲ್ಲ, ಫಿಲ್ ಆಗುತ್ತೆ. ಎಷ್ಟಿದೆ ಸರ್ ಫ್ಯಾನ್ಸ್ ಶೋಗೆ? ಟಿಕೆಟ್ ಪ್ರೈಸ್ ಜಾಸ್ತಿ ಇದೆ ಅಂತ ಹೇಳ್ತಿದ್ದಾರೆ ಎಲ್ಲ ಕಡೆ, ನಿಮ್ಮಲ್ಲಿ ಎಷ್ಟಿದೆ? ಜಾಸ್ತಿ ಇದೆ, 1800 ಇದೆ. 1800 ನೋಡಿ, ಬೇರೆ ಭಾಷೆ ಸಿನಿಮಾ ಆದ್ರೂ 70% ಆಗಿದೆ, ಫಿಲ್ ಆಗಿದೆ. ಆಗುತ್ತೆ, ಫುಲ್ ಆಗುತ್ತೆ. ಇದು ಕನ್ನಡ ಸಿನಿಮಾ ಈ ಥರದ್ದೆಲ್ಲ ಓಪನಿಂಗ್ ಪಡ್ಕೊಂಡ್ರೆ ಹೇಗೆ ಅನ್ಸುತ್ತೆ? ತುಂಬ ಚೆನ್ನಾಗಿರುತ್ತೆ ಸರ್. ನಮ್ಮ ಕನ್ನಡ ಸಿನಿಮಾ ಈ ಥರ ಬರಬೇಕು ಓಪನಿಂಗು. ನಮಗೂ ನಮ್ಮಲ್ಲೂ ಒಳ್ಳೊಳ್ಳೆ ಸಿನಿಮಾಗಳು ಬರಬೇಕು ಅನ್ನೋದು ಆಸೆ ನಮಗೂ ಇರುತ್ತೆ. ಅದು ಏನಂದರೆ ಈ ವಿಜಯ್ದು ಲಾಸ್ಟ್ ಫಿಲಮ್ ಅಂತಲೇ ಏನೋ ಸ್ವಲ್ಪ ಕ್ರೇಜ್ ಜಾಸ್ತಿ ಇದೆ. ಬಟ್ ಫ್ಯಾನ್ ಶೋ ಚೆನ್ನಾಗಿ ಹೋಗ್ತಾ ಇದೆ. ಆಮೇಲಿಂದ ರಿಪೋರ್ಟ್ ಬಂದಮೇಲೆ ಇನ್ನೂ ಚೆನ್ನಾಗಿ ಹೋಗ್ಬೋದು ಅನಿಸುತ್ತೆ. SSTV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.